ಸರಿಯಾದ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿಂದ ಅಲ್ಲಿಗೆ ನಿಂತಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂತ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ. ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗಲು ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಯಾರ ಕೈಲಿ ಇರಕ್ಕಾಗುತ್ತೆ? ನಾವೇ ಹೋದ್ರೆ ದಿನ ಇರಕ್ಕಾಗಲ್ಲ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ ಮಕ್ಕಳು ಮರಿ ಎಲ್ಲ ಒಟ್ಟೊಟ್ಟಿಗೆ ನಾನು ನೋಡಿದ್ದೀನಿ. ಒಟ್ಟೊಟ್ಟಿಗೆ ಜನ 200 ಜನ ಸಾಧ್ಯ ಇರಕ್ಕಾಗಲ್ಲ. ಅದು ಅಂತ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟ್ ಆಗಿ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಘೋಷಣೆ ಮಾಡದೆ ಲೇಟ್ ಮಾಡ್ತೀರಾ. ಇನ್ ಪರಿಹಾರ ಕೊಡೋದಂತೂ 6 ತಿಂಗಳು 8 ತಿಂಗಳು 10 ತಿಂಗಳು ಮಾಡಿದ್ದೀರಾ. ಅದನ್ನ ಕೇಳ್ಬೋದು ಅವರು. ನೀವೇನು ಸರ್ಕಾರ ಏನ್ ಮಾಡಿದ್ದೀರಾ, ನಿಮ್ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಾ ಅಂತ. ನಾನು ಸರ್ಕಾರಕ್ಕೆ ನಾನು ಮಾತಾಡ್ತಾ ಇದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಯಾವ ಬೇಕಾದ್ರೂ ರೆಕಾರ್ಡ್ ಮಾಡ್ಲಿ. ನಾನೇನ ಅಬ್ಜೆಕ್ಷನ್ ಇಲ್ಲ. ಎರಡು ಸರ್ಕಾರ ನಾನು ಹೇಳೋದು 2013 ಸಿದ್ದರಾಮಯ್ಯ ಸರ್ಕಾರ ಇತ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಇದೆ. ನಾನು ಪರಿಹಾರ ಕೊಟ್ಟಿರುವಂತದ್ದು 2014 ಜುಲೈ ಆಗಸ್ಟ್ 9 ತಿಂಗಳ ಪರಿಹಾರ ಕೊಟ್ಟಿದ್ದೆ. 2014-15 ಬರ ಜುಲೈ ಆಗಸ್ಟ್ ಅನಾಹುತ ಆಯಿತು. ಅದನ್ನ 2015-16 ಮುಂಗಾರು ಬರ 8 ತಿಂಗಳು. ಅಂದ್ರೆ ಪರಿಹಾರ ಬೇಕಾಗಿದ್ರು ಕೂಡ 8 ತಿಂಗಳು ತಗೊಂಡಿದ್ದಾರೆ. ಅಧ್ಯಕ್ಷ ಕೇಳ್ಬೋದು, ನೀವು ಸರ್ಕಾರ ಮಾಡಿ, ನಾವು 3.5 ವರ್ಷ 4 ವರ್ಷ ಸರ್ಕಾರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸರ್ಕಾರ ನಾವು ಮಾಡಿದ್ವಿ. 2019-20 ಆಗಸ್ಟ್ ನಾನೇ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಸೆಪ್ಟೆಂಬರ್ ಅಲ್ಲಿ 20 ಆಯಿತು. ಅಕ್ಟೋಬರ್ ತಿಂಗಳಲ್ಲಿ 2 ಪರಿಹಾರ ಕೊಟ್ಟಿದ್ದೆ. ಇದು ದಾಖಲೆ. ನಾನು ದಾಖಲೆನೂ ಕಳಿಸ್ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. 2 ತಿಂಗಳಲ್ಲಿ ಕೊಟ್ಟಿದ್ದೀನಿ ನಾನು. 22 ಕೂಡ ಜುಲೈ ಪ್ರವಾಹ ಆಯಿತು, 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. 21-22 ಪ್ರವಾಹ ಆಯಿತು, 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. 23 ಇಸ್ವಿಯಲ್ಲಿಯೂ ಕೂಡ ಜುಲೈನಲ್ಲಿ ಪ್ರವಾಹ 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಇದು ದಾಖಲೆ. ನಾನೇನು ಸರ್ಕಾರದಿಂದ ಈಗ ತಂದಿರೋದು, ನಾನು ಆವಾಗಲ್ಲ, ಈಗ ತಂದಿರೋ ದಾಖಲೆ. ಇಷ್ಟು ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡಕ್ಕೆ ಒದ್ದಾಡ್ತಾ ಇದ್ದೀರಲ್ಲ. ನಾನು ಆ ಪ್ರಶ್ನೆ ಕೇಳಿದ್ಕೆ ನೆನ್ನೆ ಅವ್ರು ಹೇಳಿದ್ರು, ನಾವು ಅಷ್ಟು ಕೊಟ್ಟಿದ್ರಿ ನಾನು ಹೋಗೇ ಇಲ್ಲ. ಅಷ್ಟು ಕೊಟ್ಟಿದ್ರಿ ಇಷ್ಟು ಕೊಟ್ಟಿದ್ರಿ ಪ್ರಶ್ನೆಗೆ ಹೋಗೇ ಇಲ್ಲ ನಾನು. ನೀವು ಪರಿಹಾರವನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅನ್ನೋದು ನಾನು ಆಗ್ರಹ ಮಾಡಿದ್ದೆ ಅಷ್ಟೇ. ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಇದು ದಾಖಲೆಯನ್ನ ಕೊಡ್ತಾ ಇದ್ದೀನಿ, ಬೇಕಾದ್ರೆ ತಗೊಳ್ಳಿ. ವ್ಯತ್ಯಾಸ ಏನನ್ನ ನಾನು ತಪ್ಪು ಹೇಳಿದ್ರೆ ನೀವು ಉತ್ತರ ಕೊಡುವಾಗ ನನ್ಗೆ ಹೇಳಿದ್ದೀನಿ. ಆಮೇಲೆ ಮನೆಗಳಿಗೂ ಅಷ್ಟೇ, ಮಳೆ ಹಾನಿ ಆದಾಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ. ಕೇಂದ್ರದ NDRF ರೂಲ್ಸ್ ಏನಿದೆ ಅದು 95,000 ಇದೆ. ಕೇಂದ್ರದ NDRF ರೂಲ್ಸ್ 95,000 ರೂಪಾಯಿ ಒಂದು ಮನೆ ಬಿದ್ರೆ ಅಂತ ಇಡೀ ದೇಶದಲ್ಲಿರತಕ್ಕಂಥ ಎಲ್ಲಾ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದದು. ನಾವು ಅದಕ್ಕೇನ್ ಮಾಡಿದ್ರಿ, 4,05,000 ಸೇರಿಸಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನೀವ್ಯಾಕೆ ಕೊಡಕ್ಕಾಗಿಲ್ಲ? ನಾವು ರೈತರ ಪರ ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ.